ಎಲ್ಲರಿಗೂ ಹಾಯ್. ಬುಧವಾರದ ಮಿನಿ ವ್ಲಾಗ್. ಸ್ವಲ್ಪ ಬಿಸಿನೀರು ಕುಡಿದು ನನ್ನ ಕೆಲಸನ ಶುರು ಮಾಡಿದೆ. ಚಪಾತಿ ಮಾಡೋಣ ಅಂತ ಅನ್ಕೊಂಡೆ. ರಾತ್ರಿದೇ ಹೀರೆಕಾಯಿ ಬೇಳೆ ಸಾಂಬಾರೆ ಗೊಜ್ಜು ತರ ಇತ್ತು, ಅದಕ್ಕೆ ಚಪಾತಿ ಮಾಡಿ ತಿನ್ನೋಣ ಅಂತ ಅನ್ಕೊಂಡೆ. ಬೆಳಿಗ್ಗೆ ಟೈಮು ಎದ್ದೇಳಕ್ ಆಗದೆ ಇರೋವಷ್ಟು ಚಳಿ ಇದ್ರೆ, ಮಧ್ಯಾಹ್ನ ಓಡಾಡಕ್ ಆಗದೆ ಇರೋವಷ್ಟು ಬಿಸಿಲಿರುತ್ತೆ. ಚಪಾತಿ ಹಿಟ್ಟಿಗೆ ಕ್ಯಾರೆಟ್ ತುರಿ, ಮೆಂತ್ಯ ಸೊಪ್ಪು, ಉಪ್ಪಿನ ಪುಡಿ, ನೀರ್ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡೆ. ಹಾಗೇನೆ ಸ್ವಲ್ಪ ಸಾಂಬಾರ್ನ ಬಿಸಿ ಮಾಡಿ ಇಟ್ಕೊಂಡೆ. ಹೊರಡ್ತಾ ಇದ್ರು ಟೌನಿಗೆ ಹೋಗೋದಕ್ಕೆ ಅಂತ, ಹಂಗಾಗಿ ಅವರಿಗೆ ಕಾಫಿ ಮಾಡ್ಕೊಟ್ಟೆ. ಮನೆ ಮುಂದ್ಗಡೆ ಇರೋ ತೋಟ ಎಲ್ಲ ಕ್ಲೀನ್ ಆಗಿ ಲೇಔಟ್ ಆಗ್ತಾ ಇರೋದ್ರಿಂದ ಡ್ಯಾನಿನ ಬಿಡೋದಕ್ಕೆ ಇವಾಗ ತುಂಬಾ ಅನುಕೂಲ ಆಗಿದೆ. ಮನೆಗಳಾದ್ಮೇಲೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಹಕ್ಕಿಗಳ ಪಂಚಾಯತಿ ಕಟ್ಟೆ ನೋಡ್ಕೊಂಡು ಮನೆ ಒಳಗ್ ಬಂದವಳು ಚಪಾತಿ ಅರಿಯೋದಕ್ಕೆ ಶುರು ಮಾಡ್ಕೊಂಡೆ. ಚಪಾತಿ ಅಂತೂ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು. ಹಿಟ್ಟು ಮಿದಿಯುವಾಗ ಮಾತ್ರ ಆಯಲ್ ಹಾಕಿದ್ದು, ಬೇಯಿಸಿ ತೆಗ್ದಿಟ್ಟುವಾಗ ಏನು ಆಯಲ್ ಹಾಕಿರ್ಲಿಲ್ಲ. ಆದ್ರೂ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು ಚಪಾತಿ ಮಾತ್ರ. ಅವನಿಗೂ ಕೂಡ ಟೈಮ್ ಆಯ್ತು ಸ್ಕೂಲಿಗೆ, ಹಾಗಾಗಿ ಅವನು ಹೊರಟ ಮೇಲೆ ನಾನು ಮುಖ ತೊಳ್ಕೊಂಡು ನಾನು ರೆಡಿಯಾಗಿ ಕ್ಯಾಂಟೀನ್ ಕೆಲಸ ಶುರು ಮಾಡೋದಕ್ಕೆ ಅಂತ ಹೋದೆ. ಅಲ್ಲೇ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ತಿಂಡಿ ಅಲ್ಲಿಗೆ ತಗೊಂಡು ಹೋದೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಕಲ್ಲಂಗಡಿ ನೋಡ್ದೆ. ಕಲ್ಲಂಗಡಿನ ಕಟ್ ಮಾಡ್ಕೊಡೋಣ ಅರಿಗೆ ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ಟೈಮ್ ಆಯ್ತು ಅಂತ ಅವ್ರು ಹೋದ್ರು. ಸರಿ, ನಾನು ಆಮೇಲೆ ಕಟ್ ಮಾಡಿ ತಂದ್ಕೊಡ್ತೀನಿ ಬಿಡಿ ಅಂತ. ಕಲ್ಲಂಗಡಿ ಕಟ್ ಮಾಡಿ 3 ಪಾಲ್ ಮಾಡಿ ನನ್ನ ಪಾಲ್ ನಾನು ತಿನ್ನೋಣ ಅನ್ನೋ ಅಷ್ಟ್ರಲ್ಲಿ ಡ್ಯಾನಿ ನೆನಪಾಯ್ತು. ಡ್ಯಾನಿಗೂ ಒಂದು ಪೀಸ್ ಕೊಟ್ಟು ಬಂದ್ಮೇಲೆ ಭುವನ್ ಅವನ ಪಾಲಿಂದ ಒಂದು ತಿನ್ಲಿ ಅಂತ ತೆಗ್ದಿಟ್ಟು ಉಳ್ದಿರೋ ಅರಿ ಪಾಲಿಂದ ತಗೊಂಡೋಗಿ ಕೊಟ್ಟು ಬಂದೆ.